ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಧರ್ಮಶಾಸ್ತ್ರಗಳು ಅನೇಕ ಕಟ್ಟುಪಾಡುಗಳನ್ನು ಸಮಾಜದ ಮೇಲೆ ವಿಧಿಸಿದ ಪರಿಣಾಮ ಸ್ತ್ರೀಯರು ಅನೇಕ ನಿಯಮ ನಿರ್ಬಂಧಗಳ ಶೃಂಖಲೆಗೆ ಸಿಲುಕಿದ್ದನ್ನು ನಾವು ಕಾಣಬಹುದಾಗಿದೆ. ಇವುಗಳು ಕೆಲವು ಸ್ತ್ರೀಯರ ಅನುಕೂಲತೆಯೆಡೆಗೆ ಇದ್ದರೆ, ಕೆಲವು ಸ್ತ್ರೀಯರ ನೈಜ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಾಗಿದ್ದನ್ನು ಕಾಣುವಂಥದ್ದಾಗಿದೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಸ್ತ್ರೀ ಮೋಕ್ಷಕ್ಕೆ ಯೋಗ್ಯಳಲ್ಲ ಎನ್ನುವುದು. ಇದು ಸ್ತ್ರೀ ಸಮಾಜವು ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಅಡೆತಡೆಯಾಯಿತು. ಹೆಣ್ಣಿನ ನೈಸರ್ಗಿಕ ಕ್ರಿಯೆಯಾದ ಋತುಚಕ್ರವನ್ನು ಅಪವಿತ್ರವೆಂದು ಕಲ್ಪಿಸಿ ಅವಳನ್ನು ಧಾರ್ಮಿಕ ಕಾರ್ಯಗಳಿಂದ ದೂರ ಸರಿಸಿದರು. ವೇದಾಧ್ಯಯನ ಮಂತ್ರ ಪಠಣಗಳಿಂದ ವಂಚಿತರಾದರು. ಇಷ್ಟೇ ಅಲ್ಲದೆ ಮಹಿಳೆಯರು ಸಾಮಾಜಿಕವಾಗಿ, ನೈತಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮ ಹಕ್ಕುಗಳನ್ನು ಪುರುಷರಂತೆ ಪ್ರತಿಪಾದಿಸಲು ಹಿನ್ನಡೆಯಾಯಿತು. ಅಸಮಾನತೆ, ಸ್ತ್ರೀ ಶೋಷಣೆ ಹೆಚ್ಚಾಯಿತು. 12ನೇ ಶತಮಾನದಲ್ಲಿ ಇದನ್ನು ಅರಿತಂತಹ ಶರಣರು ಶರಣ ಸಮಾಜ ಸ್ತ್ರೀಯರಿಗೆ ಅವರಿಗೆ ಆದಂತಹ ಸ್ವಾತಂತ್ರ್ಯವನ್ನು ನೀಡಿತು. ಅವರಲ್ಲಿರುವಂತಹ ನೋವು, ನಲಿವು, ಭಾವನೆಗಳನ್ನು ಪ್ರಕಟಪಡಿಸಲು ಅವಕಾಶ ನೀಡಿತು. ಹೆಣ್ಣು ಮಾಯಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುವ ಮೂಲಕ ಹೆಣ್ಣು ದೇವತೆ ಎಂದರು. ಅವಳನ್ನು ಅಸ್ಪೃಶ್ಯತೆಯ ಸಂಕಲೆಯಿಂದ ಬಿಡಿಸಲು ಪ್ರಯತ್ನಿಸಿದರು. ಇದರ ಫಲವಾಗಿ ಮಹಿಳೆಯರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದರು. ಆತ್ಮೋದ್ಧಾರದ ಮಾತುಗಳನ್ನು ಆಡಲು ಪ್ರಯತ್ನ ಮಾಡಿದರು. ಇದರ ಫಲವಾಗಿ ಅನೇಕ ಶರಣೆಯರು ತಮ್ಮ ಅನುಭವದ ನುಡಿಗಳನ್ನು ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಂತಹ ವಚನಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ಕೆಲಸವನ್ನು ವಚನ ವೈಭವ ಕಾರ್ಯಕ್ರಮದ ಮೂಲಕ 90.8 ಕಂಪನಾಂಕನದ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ತಾವುಗಳು ಆಸ್ಥೆಯಿಂದ ಆಲಿಸುವ ಮೂಲಕ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 32ನೇ ನುಡಿ ಸಂಚಿಕೆಯಲ್ಲಿ ಶರಣ ಗಟ್ಟಿವಾಳಯ್ಯನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 33ನೆಯ ನುಡಿ ಸಂಚಿಕೆಯಲ್ಲಿ ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಹೀಗೆಲ್ಲ ಹೆಸರುಗಳಿಂದ ಪ್ರಸಿದ್ಧರಾದಂತಹ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 5ನೇ ಸಂಪುಟವು ಶಿವಶರಣೆಯರ ವಚನ ಸಂಪುಟವಾಗಿದೆ. ಇದನ್ನು ಡಾಕ್ಟರ್ ವೀರಣ್ಣ ರಾಜೂರವರು ಸಂಪಾದನೆ ಮಾಡಿದ್ದು, ಇಲ್ಲಿ ನೀಲಾಂಬಿಕೆಯವರ 288 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ನೀಲಾಂಬಿಕೆಯವರು ಸಿದ್ಧರಸನ ಮಗಳು, ಬಿಜ್ಜಳನ ಸಾಕುತಂಗಿ ಎಂದು ಸಿಂಗಿರಾಜನು ಬರೆದಂತಹ ಸಿಂಗಿರಾಜ ಪುರಾಣದಲ್ಲಿ ಕಾಣಬಹುದಾಗಿದೆ. ರಾಜಾಶ್ರಯದ ಪ್ರಭಾವವಿದ್ದುದರಿಂದ ನೀಲಮ್ಮನವರ ವಚನ ಸಾಹಿತ್ಯದಲ್ಲಿ ತಿಳಿಸುವ ವಿಷಯಗಳು ನೇರವಾಗಿಯೂ ತೀಕ್ಷ್ಣವಾಗಿಯೂ ಇರುವುದನ್ನು ಕಾಣಬಹುದಾಗಿದೆ. ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರೊಡಗೂಡಿ ವಚನ ಸಾಹಿತ್ಯವನ್ನು ಸಂರಕ್ಷಿಸುವಂತಹ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವುದನ್ನು ನಾವು ಶರಣ ಸಾಹಿತ್ಯದ ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ. ಹಾಗಾಗಿಯೇ ವಚನ ಸಾಹಿತ್ಯ ಇದುವರೆಗೂ
ಉಳಿದುಕೊಂಡು ಬರಲು ಸಾಧ್ಯವಾಗಿದೆ. ನೀಲಾಂಬಿಕೆಯವರ ಕೆಲವು ಪ್ರಮುಖ ವಚನಗಳನ್ನು ಗಮನಿಸೋಣ. ಅವುಗಳ ಮೂಲಕ ಅವರ ವಚನ ವಿಚಾರಧಾರೆ ಏನಿತ್ತು, ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರು ತಮ್ಮ ಚಿಂತನೆಯನ್ನು ಹೇಗೆ ಹರಿಸಿದ್ದರು ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಎಲ್ಲ ಶರಣರು ಗುರುವಿಗೆ ಅತ್ಯಂತ ಎತ್ತರದ ಸ್ಥಾನಮಾನ ನೀಡುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ನೀಲಾಂಬಿಕೆಯವರು ಕೂಡ ಗುರುವಿನ ಬಗ್ಗೆ ಅತ್ಯಂತ ಗೌರವವನ್ನು ನೀಡಿರುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ನಾವು ಕಾಣುತ್ತೇವೆ. ಒಂದು ವಚನವನ್ನು ಗಮನಿಸೋಣ. ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೇ, ಅಪ್ರಮಾಣ ಬೆಳಗ ಭೇದಿಸಿಕೊಟ್ಟ ಗುರುವೇ, ಅಕಾರ ಉಕಾರ ಮಕಾರ ಕಳೆಯನ್ ಅರುಹಿಸಿಕೊಟ್ಟ ಗುರುವೇ, ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೇ, ನಿಜದ ಅರಿವನ್ ಅರುಹಿಸಿಕೊಟ್ಟ ಗುರುವೇ, ನಿರ್ಮಳ ಪ್ರಭೆಯ ತೋರಿದ ಗುರುವೇ, ನಿಜವನ್ ಅನುಭವಕ್ಕೆ ತಂದ ಗುರುವೇ, ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಘಯ್ಯ, ಬಸವನ ಪ್ರಭೆ ಎಲ್ಲಿ ಅಡಗಿತ್ತೋ, ಬಸವನ ಪ್ರಭೆ ಅದೆಲ್ಲಿ ಅಡಗಿತ್ತೋ. ಗುರುವಿಗೆ ಸೃಷ್ಟಿಯ ಪ್ರಾರಂಭ ಮತ್ತು ಅಂತ್ಯದ ತತ್ವವನ್ನು ಅರಿತಿದ್ದಾರೆ. ಭಗವಂತನ ಬೆಳಕನ್ನು ಸಾಮಾನ್ಯರಿಗೂ ಕೂಡ ತೋರಿಸಿಕೊಡುವಂತಹ ಶಕ್ತಿ ಗುರುವಿಗಿದೆ. ಅಕಾರ ಉಕಾರ ಅಂಕಾರಗಳ ಸಂಗಮವಾದಂತಹ ಓಂಕಾರದ ಶಕ್ತಿಯ ಬೆಳಕು ಅವರಿಗಿದೆ. ಇಷ್ಟ ಪ್ರಾಣ ಭಾವಲಿಂಗಗಳ ಅನುಸಂಧಾನಗೈಯುವ ಮಾರ್ಗವನ್ನು ತಿಳಿಸುವ ಶಕ್ತಿ ಇದೆ. ಜೀವನದ ನಿತ್ಯ ಸತ್ವ ತೋರುವ ಅನುಭವದ ಬೆಳಕನ್ನು ಮನಕ್ಕೆ ತರುವಂತಹ ಅಗಾಧ ಶಕ್ತಿ ಗುರುವಿನಲ್ಲಿದೆ. ಇಂತಹ ಮಹತ್ ಶಕ್ತಿಯನ್ನು ಬಸವ ಪ್ರಭೆಯನ್ನು ಅರಿಯಲು ಎನ್ನಿಂದ ಸಾಧ್ಯವಾಗಿರಲಿಲ್ಲ. ಇದನ್ನು ತೋರುವ ಶಕ್ತಿ ಅದು ಗುರುವಿಗೆ ಮಾತ್ರ ಸಾಧ್ಯ ಎನ್ನುತ್ತಾರೆ ನೀಲಮ್ಮನವರು. ಹೀಗೆ ಗುರುವಿನ ಮಹಿಮೆಯನ್ನು ನೀಲಮ್ಮವರು ಅನೂಚಾನವಾಗಿ ಸಾರಿದ್ದಾರೆ. ಹಾಗೆಯೇ ತಮ್ಮ ಪತಿ ಬಸವಣ್ಣನವರು ಅವರ ಸಾಧಕತ್ವವನ್ನು ತಿಳಿಸುವ ಅನೇಕ ವಚನಗಳನ್ನು ನೀಲಮ್ಮನವರು ಬರೆದಿದ್ದಾರೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಅಂಡಜ ಒಳಿದ ಬಸವ, ಪಿಂಡಜ ಒಳಿದ ಬಸವ, ಆಕಾರ ಒಳಿದ ಬಸವ, ನಿರಾಕಾರ ಒಳಿದ ಬಸವ, ಸಂಘ ಒಳಿದ ಬಸವ, ನಿಸ್ಸಂಗ ಒಳಿದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ. ಹೀಗೆ ನೀಲಾಂಬಿಕೆಯವರು ಬಸವಣ್ಣನವರ ಚಿತ್ರಣವನ್ನೇ ಈ ವಚನದಲ್ಲಿ ಇಟ್ಟಿರುವುದನ್ನು ನಾವು ಕಾಣುತ್ತೇವೆ. ಅವರು ಬಸವಣ್ಣನವರು ಭೂಮಿಯಿಂದ ಹುಟ್ಟುವಂತಹ ಉದ್ಭಜರಲ್ಲ, ಮೊಟ್ಟೆಗಳಿಂದ ಹುಟ್ಟುವಂತಹ ಅಂಡಜರಲ್ಲ, ಗರ್ಭದಿಂದ ಹುಟ್ಟುವಂತಹ ಪಿಂಡಜರೂ ಅಲ್ಲ, ವಾತಾವರಣದಿಂದ ಹುಟ್ಟುವಂತಹ ಊಷ್ಮಜರೂ ಅಲ್ಲ, ಅದನ್ನು ಮೀರಿ ನಿಂತಂತಹವರು ಎಂದು ಬಿಡುತ್ತಾರೆ. ಹಾಗೆಯೇ ಆಕಾರ ಮತ್ತು ನಿರಾಕಾರದಲ್ಲಿ, ಅಂದರೆ ಭಗವಂತನನ್ನು ಮೂರ್ತ ರೂಪದಲ್ಲಿ ಮತ್ತು ಅಮೂರ್ತ ರೂಪದಲ್ಲಿ ಕಾಣುವ ಶಕ್ತಿಯನ್ನು ಗಳಿಸಿ ಮೂರ್ತ ಅಮೂರ್ತವನ್ನು ಮೀರಿ ನಿಂತಂತಹವರು ಎನ್ನ ಬಸವಣ್ಣ ಎನ್ನುತ್ತಾರೆ. ಲಿಂಗದೊಡನೆ ಸಂಘ, ಅದರೊಡನೆ ನಿಸ್ಸಂಗ, ಇವೆರಡನ್ನು ಮೀರಿ ತಾವೇ ಸ್ವಯಲಿಂಗವಾದರು ಎನ್ನುತ್ತಾರೆ. ಹೀಗೆ ಬಸವಣ್ಣನವರ ವ್ಯಕ್ತಿ ಚಿತ್ರಣವನ್ನು ಅವರೊಂದು ದೈವತ್ವದ ರೂಪ ಎಂದು ಬಿಡುತ್ತಾರೆ. ಹೀಗೆ ನೀಲಲೋಚನೆಯವರು ತಮ್ಮ ಪತಿದೈವರಾದಂತಹ ಬಸವಣ್ಣನವರ ವ್ಯಕ್ತಿತ್ವವನ್ನು ಒಂದೆರಡು ಸಾಲುಗಳಲ್ಲಿ ಹಿಡಿದಿಟ್ಟಿರುವುದು ನಿಜವಾಗಲೂ ಆಶ್ಚರ್ಯಕರವಾಗಿದೆ. ಹಾಗಾಗಿ ನೀಲಲೋಚನೆಯವರು ನಾನು ಬಸವಣ್ಣನವರಿಗೆ ಪತ್ನಿ ಎನ್ನಲಾಗದು ಎಂದು ಬಿಡುತ್ತಾರೆ. ಅವರ ವಚನ ಹೀಗಿದೆ: ಮಡದಿ ಎನ್ನಲಾಗದು ಬಸವಂಗೆ ಎನ್ನನ್ನು, ಪುರುಷನೆನ್ನಲಾಗದು ಬಸವನು ಎನಗೆ, ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನ್ ಎನ್ನ ಶಿಶುವಾದನು. ಪ್ರಮತರು ಪುರಾತನರು ಸಾಕ್ಷಿಯಾಗಿ ಸಂಘಯ್ಯನ್ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಾಡ ಅಡಗಿದೆ ನೋಡ, ಬಸವನೊಳಗೆ ನಾನು ಅಡಗಿದೆ ನೋಡ ಎನ್ನುತ್ತಾರೆ. ಹೀಗೆ ನೀಲಮ್ಮನವರು ಬಸವಣ್ಣಂಗೆ ನಾನು ಮಡದಿ ಎನ್ನಲು ಸಾಧ್ಯವಿಲ್ಲ, ನಾವಿಬ್ಬರು ಸ್ತ್ರೀ ಪುರುಷ ಎನ್ನುವ ಉಭಯ ಭೇದವನ್ನಳಿದು ಶಿಶುವಿನಂತಾಗಿದ್ದೇವೆ. ಎಲ್ಲ ಶರಣರ ನಡುವೆ ಅವರ ಸಾಕ್ಷಿಯಾಗಿ ಬಸವಣ್ಣೆನಿಕ್ಕಿದ ದಿವ್ಯದ ಬೆಳಕನ್ನು ಕಾಣುತ್ತಾ
ಬಸವನೊಳಗೆ ನಾನಡಗಿದೆ ಎನ್ನುತ್ತಾರೆ. ಹೀಗೆ ಬಸವನೇ ಎಲ್ಲವೂ ಎನ್ನುವುದನ್ನು ನೀಲಮ್ಮನವರು ಹೇಳುವ ಮೂಲಕ ಬಸವನ ಬೆಳಕಿನಲ್ಲಿ ಎನ್ನ ಜೀವನ ಪಾವನವಾಗಿದೆ ಎನ್ನುತ್ತಾರೆ. ಹಾಗೆಯೇ ನೀಲಾಂಬಿಕೆಯವರು ಚನ್ನಬಸವಣ್ಣನವರನ್ನು ಕೂಡ ತಮ್ಮ ಜೀವನದ ಬೆಳಕು ಎಂದಿದ್ದಾರೆ. ವಚನ ಹೀಗಿದೆ: ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೆನಯ್ಯ. ಕಡು ದುಃಖದಿಂದ ಮರಗಲು ಶರಣ ಚೆನ್ನಣ್ಣನರಿದು ಶಿವ ಶಿವ ಎಂಬ ಮಂತ್ರವನ್ ಅರುಹಿ ಅಳಲುವ ಬಳಲಿಕೆಯ ಕಳೆದನಯ್ಯ. ಸಂಘಯ್ಯನಲ್ಲಿ ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೆನಯ್ಯ. ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೆನಯ್ಯ. ನೀಲಮ್ಮನವರು ಈ ಭವಸಾಗರವೆಂಬ ಅಡವಿಯಲ್ಲಿ ಸಿಲುಕಿ ದಿಕ್ಕು ಕಾಣದ ಹಸುವಿನಂತೆ ಪ್ರಲಾಪಿಸುತ್ತಿದ್ದೆ. ಈ ನೋವನ್ನು ಅರಿತಂತಹ ಜ್ಞಾನಿ ಚನ್ನಬಸವಣ್ಣನವರು ನನಗೆ ಶಿವಮಂತ್ರವನ್ನು ಕರುಣಿಸಿ ಜೀವನದಲ್ಲಿ ಭವಿತ್ವವನ್ನು ಕಳೆದು ಯೋಗತ್ವವನ್ನು ಕರುಣಿಸಿದರು ಎನ್ನುತ್ತಾರೆ. ಅವರು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ, ಚನ್ನಬಸವಣ್ಣನವರ ತಾಯಿ ಅಕ್ಕನಾಗಮ್ಮನವರನ್ನು ನನ್ನ ತಾಯಿ ಎಂದು ಸಂಬೋಧಿಸಿ ತಮ್ಮ ಪ್ರೀತಿ ಅಭಿಮಾನವನ್ನು ವಚನದ ಮೂಲಕ ತೋರ್ಪಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಎನಗೆ ಹಾಲೂಟವನ್ನಿಕ್ಕುವ ತಾಯೇ, ಎನಗೆ ಪರಿಣಾಮವ ತೋರುವ ತಾಯೇ, ಪರಮ ಸುಖದೊಳಗಿದ್ದ ತಾಯೇ, ಪರವಸ್ತುವಿನ ನಂಬಿದ ತಾಯೇ, ಬಸವನ ಗುರು ತಾಯೇ, ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ, ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ. ಇಲ್ಲಿ ನೀಲಾಂಬಿಕೆಯವರು ಅಕ್ಕನಾಗಮ್ಮ ಎನಗೆ ಪರಮಾರ್ಥವೆಂಬ ಜ್ಞಾನದ ಹಾಲೂಟವನ್ನು ಎಕ್ಕಿದರು ಎನ್ನುತ್ತಾರೆ. ಅದರ ಫಲದ ಪರಿಣಾಮವನ್ನು ಎನಗೆ ತೋರಿಸಿದರು. ಎನಗೆ ಪರಮಾರ್ಥ ಸುಖದಲ್ಲಿದ್ದು ಆ ಪರಾತ್ಮನನ್ನು ಕಂಡು ಸುಖಿಸಿ ಅನುಭವಿಸುವುದನ್ನು ತಿಳಿಸಿದರು. ಬಸವನಿಗೆ ಗುರುವಾಗಿ ಅರಿವಿನ ಬೆಳಕಾಗಿ ಸ್ವಯಲಿಂಗವಾಗಿ ಬೆಳಗಿದಂತಹವರು ಎಂದು ಅಕ್ಕನಾಗಮ್ಮನವರ ಮೇರು ವ್ಯಕ್ತಿತ್ವವನ್ನು ತಿಳಿಸುವ ಮೂಲಕ ಅಕ್ಕನಾಗಮ್ಮ ಎನಗೆ ಗುರುವಾಗಿದ್ದರು ಎಂದು ಹೇಳುವ ವಿಚಾರವನ್ನು ವಚನದಲ್ಲಿ ಅಡಕಗೊಳಿಸಿದ್ದಾರೆ. ಹೀಗೆ ನೀಲಮ್ಮನವರು ಗುರುವಿನಿಂದ, ಬಸವಣ್ಣನವರಿಂದ, ಚನ್ನಬಸವಣ್ಣನವರಿಂದ, ಅಕ್ಕನಾಗಮ್ಮನವರಿಂದ, ಶರಣ ಸತ್ಕುಲದಿಂದ ಕಾಣಬಾರದ ಸುಖವ ಕಂಡೆ ಎನ್ನುತ್ತಾರೆ. ಅವರು ಒಂದೆಡೆ ಹೇಳುತ್ತಾರೆ: ಅತೀತವಂ ಅಡಗಿ ನಿರಾಲಂಬದ ಮನದ ಮೂರ್ತಿಯಂ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು ಭಾವದ ಸೂತಕವಂ ಅಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನವಿಶ್ರಾಂತಿಯನೈದು ವಿಚಾರದ ಅನುಭವಂ ಅರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಡೆನಯ್ಯ. ಸಂಗಯ್ಯ ಬಸವನಿಂದಲಿ ಬಸವನಿಂದಲಿ. ಹೀಗೆ ಪರಬ್ರಹ್ಮನ ಅಂದರೆ ಜ್ಞಾನವನ್ನು ಅರಿತು ತನು ಮನ ಭಾವದ ಸೂತಕವನ್ನು ಅಳಿದೆ, ಮನದ ಚಂಚಲತೆಯನ್ನು ಅಳಿದು ಮನದ ಸಂತಸವನ್ನು ಅರಿತೆ, ನಿತ್ಯ ಸತ್ಯದ ನಿಜವನ್ನರಿತೆ, ವಿವೇಕದ ಬೆಳಕನ್ನು ಕಂಡು ಅದರಲ್ಲಿ ಮುಳುಗಿ ಪರಮ ಸುಖವನ್ನು ಅನುಭವಿಸಿದೆ ಎನ್ನುತ್ತಾರೆ. ಹಾಗೆಯೇ ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ: ಅಂಗದ ಸಂಗವ ಹಿಂಗಿ ಅಂಗ ಒಳಿದೆನಯ್ಯ, ಅಂಗವನ್ನು ಅಳಿದ ಬಳಿಕ ಅಣುರೋಣಿಯಾನ್ ಮಹತೋ ಮಹಿಯಾನ್ ಎಂಬ ಶಬ್ದ ಒಡಗಿತ್ತು. ಮನವನರಿದು ಆ ಮನ ಘನವ ತಿಳಿದು ಆನು ಬದುಕಿದೆನಯ್ಯ, ಆನು ಸುಖಿಯಾದನಯ್ಯ, ಆನು ಇಹಪರದ ಹಂಗ ಹರಿದು ಸುಖ ವಿಸುಖ ಪ್ರಸನ್ನ ರೂಪಾಯಿತ್ತಯ್ಯ. ಸಂಗಯ್ಯ ಪ್ರಸನ್ನ ರೂಪಾಯಿತ್ತಯ್ಯ. ಇಲ್ಲಿ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಹೀಗೆ ಇವುಗಳೊಡನೆ ಇರುವುದಕ್ಕೆ ಅಂಗದ ಸಂಘವೆನ್ನುತ್ತಾರೆ. ಇಂತಹ ಅಂಗದ ಸಂಘವನ್ನು ತೊರೆದು ಪ್ರತಿಯೊಂದರಲ್ಲೂ ಪರಮಾತ್ಮನ ಇರುವಿಕೆಯನ್ನು ಕಾಣುವ ಶಕ್ತಿಯನ್ನು ಗಳಿಸಿದೆ. ಮನದ ಘನವನ್ನು ಅರಿತೆ, ಆ ಅರಿವಿನಿಂದ ಸುಖದ ನೆಲೆಯನ್ನು ತಿಳಿದೆ. ಹೀಗೆ ತಿಳಿಯುತ್ತಾ ಸುಖ ಅಸುಖ ಎರಡರಲ್ಲೂ ಭಗವಂತ ರೂಪನವನ್ನೇ ಕಂಡೆ. ಸುಖ ಅಸುಖವಳಿದು
ಪರಮಸುಖಿಯಾದೆ ಎನ್ನುತ್ತಾರೆ. ಎಂತಹ ವಿಚಾರ! ಹೀಗೆ ನೀಲಲೋಚನೆಯವರು ಸ್ತ್ರೀ ಕುಲಕ್ಕೆ ಮೇರು ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಮಹಾದೇವಿ ಅಕ್ಕ ಕಾಣದ ಮಲ್ಲಿಕಾರ್ಜುನನನ್ನೇ ನನ್ನ ಗಂಡ ಎಂದು ಪರಮಾರ್ಥದ ಬೆಳಕನ್ನು ಕಂಡರೆ, ಇಲ್ಲಿ ನೀಲ ಅಂಬಿಕೆಯವರು ಕಾಣುವ ಬಸವಣ್ಣನ ಮೂಲಕ ಕಾಣದ ಪರಮಾತ್ಮನನ್ನ ಕಂಡಿದ್ದಾರೆ. ಇದರ ಫಲವಾಗಿ ನೀಲಮ್ಮನವರು ನಾನು ಬಯಸಿದ್ದನ್ನು ಪಡೆದೆ ಎನ್ನುತ್ತಾರೆ. ವಚನ ಹೀಗಿದೆ: ಅರಸನರಸಲು ನಾನು ಅರಸುವ ವಸ್ತು ಎನ್ನ ಕಣ್ಣಿಂಗೆ ಕಾಣಲಾಯಿತು. ಬಯಕೆಯ ಬಯಸಲು ನಾನು ಬಯಸುವ ವಸ್ತು ಕೈಗೂಡಿತ್ತು. ನಾನೆಂತಹ ಪುಣ್ಯ ಉಳ್ಳವಳೋ, ಎಂತಹ ಮುಕ್ತಿ ಉಳ್ಳವಳೋ. ನಾನು ಉಭಯದ ಸಂಗವ ಹರಿದು ನಿಸ್ಸಂಗಿಯಾದೆನು. ಸಂಗಯ್ಯನಲ್ಲಿ ದ್ವಂದ್ವ ಒಳಿದ ಕರ್ಮರಹಿತಳು ನಾನು ನೋಡ, ಕರ್ಮರಹಿತಳು ನಾನು ನೋಡ. ಹೀಗೆ ನೀಲಮ್ಮನವರು ಪರಮಾರ್ಥದ ಸುಖವನ್ನರಿತ ಮೇಲೆ ಆನು ಬಯಸಿದ ವಸ್ತು ಎನಗೆ ದೊರೆಯಿತು. ನಾನು ಕೈಗೊಂಡ ಕೆಲಸ ನಿರಾಳವಾಗಿ ಗುರಿ ಮುಟ್ಟಿತ್ತು. ನಾನು ಜೀವ, ದೇವ, ಶಿವ, ಶಕ್ತಿ ಎನ್ನುವಂತಹ ಉಭಯವನ್ನು ತೊರೆದು ಕರ್ಮರಹಿತಳಾದೆ. ನಾನೆಂತಹ ಪುಣ್ಯವಂತೆ, ನಾನೆಂತಹ ಮುಕ್ತಿವಂತೆ. ಇಂತಹ ದ್ವಂದ್ವವಳೆದು ಕರ್ಮರಹಿತಳಾಗಿ ಬಸವಣ್ಣನವರಿಗೆ ಪೂಜ್ಯಳಾದಳು ನೋಡ, ಪೂಜ್ಯಳಾದೆನು ನೋಡ ಎನ್ನುತ್ತಾರೆ. ಹಾಗಾಗಿ ನಾನು ಅನುದಿನ ಅನುಕ್ಷಣ ಶಿವನಾಮಾಮೃತವ ಸವಿಯನ್ನುಂಡುತ್ತಾ ಬೆಳೆಯುತ್ತಿದ್ದೇನೆ ಎನ್ನುತ್ತಾರೆ. ಅವರ ವಚನ ಹೀಗಿದೆ: ಎದೆ ಬಿರಿವನ್ನಕ್ಕರ, ಮನದಣಿವನ್ನಕ್ಕರ, ನಾಲಿಗೆ ನಲಿ ನಲಿದೋ ಓಲಾಡುವನ್ನಕ್ಕರ. ನಿಮ್ಮ ನಾಮಾಮೃತವ ತಂದೆರೆಸು ಕಂಡಯ್ಯ, ಶಿವನಾಮಾಮೃತವ ತಂದೆರೆಸು ಕಂಡಯ್ಯ. ಶಿವನಾಮಾಮೃತವ ತಂದೆರೆಸು ಕಂಡಲೆ ಹರನೆ. ಬಿರಿ ಮುಗುಳಂದದ ಶರೀರ ನಿಮ್ಮ ಚರಣದ ಮೇಲೆ ಬಿದ್ದು ಉರುಳುಗೆ ಸಂಗಯ್ಯ, ಬಿದ್ದು ಉರುಳುಗೆ ಸಂಗಯ್ಯ. ಹೀಗೆ ನೀಲಮ್ಮನವರು ಮನಧಣಿಯೇ ಸದಾ ನನ್ನ ನಾಲಿಗೆಯಲ್ಲಿ ಶಿವನಾಮಾಮೃತವ ತಂದೆರಿಸಿ ನಲಿದಾಡಿಸು. ನಿಮ್ಮ ಚರಣದ ಮೇಲೆ ಸದಾ ನನ್ನನ್ನು ಇರಿಸು. ಬಿರಿಮುಗುಳಂಧದ, ಎಂತಹ ಮಾತು ಅಂದರೆ, ನನ್ನ ನಗುವಿನ ಈ ಶರೀರವನ್ನ ನಿಮ್ಮ ಚರಣದ ಮೇಲೆ ಬಿದ್ದುರುಳಿಗೆ ಯಾವಾಗಲೂ ಇರುವ ಹಾಗೆ, ಬಿದ್ದಿರುವ ಹಾಗೆ ಮಾಡು. ಹೀಗೆ ಬೇಡುವ ಮೂಲಕ ಶಿವನ ನಾಮ ಎನ್ನ ಉಸಿರಿನಲ್ಲಿತ್ತು ಎನ್ನುತ್ತಾರೆ. ಹಾಗೆಯೇ ಎಲ್ಲ ಶರಣರ ಸಂಘ ಎನ್ನನ್ನು ಭವದ ಸಂಘವ ದೂರ ಮಾಡಿ ಪರಮನ ಸಂಘವನ ಕರುಣಿಸುತ್ತು ಎನ್ನುತ್ತಾರೆ. ವಚನ ಹೀಗಿದೆ: ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಘಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಹೀಗೆ ನೀಲಮ್ಮನವರು ಅಲ್ಲಮ್ಮ, ಬಸವಣ್ಣ, ಅಜಗಣ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಚಿಕ್ಕಯ್ಯ, ಯತಿಗಳು, ಮಹನೀಯರು, ಪ್ರಮುಖರು, ಹೀಗೆ ಎಲ್ಲರ ಸಂಘದಿಂದ ಆನು ಕಲಿತು ನಿಸ್ಸಂಗಿಯಾಧೆನೆಯ ಎನ್ನುವ ನೀಲಮ್ಮನವರ ಮಾತು ಸಜ್ಜನ ಸಂಘ ಅದೆಷ್ಟು ಮುಖ್ಯ ಎನ್ನುವುದನ್ನು ಜಗಕ್ಕೆ ತಿಳಿಸಿದ್ದಾರೆ. ಇದನ್ನು ಪ್ರಸ್ತುತ ಸಮಾಜ ಅರಿತು ಹಿರಿಯರು ಸಾಧು ಸಂತರ ನುಡಿಯನ್ನು ಆಲಿಸಿ ಅದರಂತೆ ನಡೆಯುವುದು ಬಹಳ ಮುಖ್ಯವೆನಿಸುತ್ತದೆ. ನೀಲಮ್ಮನವರ ಚಿಂತನೆ ಎಲ್ಲೆಡೆ ಸಾಗಿರುವುದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಮನಸ್ಸಿನ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ: ಆಗಿಂಗೆ ಮುಯ್ಯ ಆನದಿರು, ಚೇಗಿಂಗೆ ಬೆಂಬೀಳದಿರು. ಆಹಾ ಮನವೇ, ಸಂತೈಸಿಕೋ ನಿನ್ನ ನೀನೆ. ಹಾಗೆಂದೆಡೆ ನಿನ್ನ ವಶವಲ್ಲ, ಹೋಗೆಂದೆಡೆ ನಿನ್ನಿಚ್ಛೆ ಅದಲ್ಲ. ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ಅಧೀನವಾಗಿ, ಸಂಗಯ್ಯನ ಅಧೀನವಾಗಿ. ನೀಲಮ್ಮನವರ ಮನದ ಮಾತು ನಿಜವೆನಿಸುತ್ತದೆ. ಅವರು ಹೇಳುತ್ತಾರೆ,
ಹಾಗೆ ಓದುವುದಕ್ಕೆ ಚಿಂತಿಸಬೇಡ, ಮುಂದೆ ಆಗುವುದಕ್ಕೆ ಅದರ ಹಿಂದೆ ಬೀಳಬೇಡ. ನಿನ್ನ ಮನವನ್ನ ನೀನೇ ಸಂತೈಸಿಕೊ. ಯಾರೋ ಸಂತೈಸುತ್ತಾ ಬರುವರೆಂದು ಕಾಯ್ದು ಕೂತು ಮನವ ಮಲಿನ ಮಾಡಿಕೊಳ್ಳಬೇಡ. ಹಾಗೆಂದು ಮನ ನಿನ್ನ ಕೈಯಲ್ಲಿಲ್ಲ, ನಿನ್ನಿಚ್ಛೆಯಂತೆ ಅದು ನಡೆಯುವುದಿಲ್ಲ. ಭಗವಂತನ ಮೇಲೆ ವಿಶ್ವಾಸವಿಡು. ಎಲ್ಲವೂ ಭಗವಂತನ ಇಚ್ಛೆ ಎಂದು ಭಾವಿಸಿ ನಿರಾಳವಾಗಿರಲು ಪ್ರಯತ್ನಿಸು, ಆಗ ಮನ ಸುಮನವಾಗುವುದು ಎನ್ನುತ್ತಾರೆ. ಮತ್ತೊಂದೆಡೆ ಹೇಳುತ್ತಾರೆ, ಎಲೆಗಳೆದ ಮರದಲ್ಲಿ ನೆಳನಲ್ ಅರಸಲಿಲ್ಲ, ಕಳೆಯರತ ದೀಪದಲ್ಲಿ ಬೆಳಗನ್ ಅರಸಲಿಲ್ಲ, ಕುರುಹಳಿದ ಮೂರ್ತಿಯಲ್ಲಿ ರೂಪವನ್ನರಸಲಿಲ್ಲ, ಶಬ್ದ ಒಡಗಿದ ನಿಶಬ್ದನಾದ ಬಸವನಲ್ಲಿ ಶಬ್ದವನ್ನ ಅರಸಲಿಲ್ಲ, ಸಂಘಯ್ಯನಲ್ಲಿ ಕಾಯವಿಲ್ಲದ ಕರುಣಿಯಾದೆ ನಾನು, ಕಾಯವಿಲ್ಲದ ಕರುಣಿಯಾದೆ ನಾನು. ಎಲೆಗಳಿಲ್ಲದ ಮರದಲ್ಲಿ ನೆರಳನ್ನ ಯಾರೂ ಬಯಸುವುದಿಲ್ಲ, ಕಮರಿ ಹೋದ ಬತ್ತಿಯಲ್ಲಿ ಬೆಳಕನ್ನ ಯಾರೂ ಹರಸುವುದಿಲ್ಲ, ವಿರೂಪುಗೊಂಡ ಮೂರ್ತಿಯಲ್ಲಿ ರೂಪವನ್ನು ಹರಿಸುವುದಿಲ್ಲ. ಹಾಗೆಯೇ ನಿಶ್ಶಬ್ದನಾದ ಬಸವಣ್ಣನಲ್ಲಿ ಶಬ್ದವನ್ನು ಬಯಸಿದೆ, ನಿಶ್ಶಬ್ದ ಮೌನವನ್ನು ಹರಸಿ ಕಾಯದಲ್ಲಿ ಮೌನ ಧ್ಯಾನವ ತುಂಬಿ ಕರುಣೆಯಾದೆನಯ್ಯ ಎನ್ನುತ್ತಾರೆ ನೀಲಮ್ಮನವರು. ಎಂತಹ ತುಂಬ ಸುಂದರವಾದ ವಚನ. ಹೌದು, ಯಾವ ವ್ಯಕ್ತಿಯೊಳಗೆ ನಿಶ್ಶಬ್ದದ ಮೌನ ಹರಸಿ ನಿಲ್ಲುತ್ತದೋ ಆ ವ್ಯಕ್ತಿ ನಿಕಾಯನಾಗುತ್ತಾನೆ ಎನ್ನುತ್ತಾರೆ ನೀಲಮ್ಮನವರು. ಇಂತಹ ಮೇರುಸ್ಥಿತಿಗೆ ಏರಿದಂತಹ ನೀಲಲೋಚನೆಯವರು ತಮ್ಮ ಅನುಭವದ ಜೇನನ್ನು ತಮ್ಮ ವಚನದಲ್ಲಿ ತುಂಬಿ ಸುರಿಸಿರುವುದನ್ನು ಕಾಣಬಹುದಾಗಿದೆ. ಒಂದು ವಚನ ಹೀಗಿದೆ: ಏನು ಏನು ಎನ್ನಲಿಲ್ಲ, ಎನ್ನ ಭಕ್ತಿ ಎಳಿದ ಭಾವಕ್ಕೆ ಇನ್ನೇನು ಏನು ಏನು ಎನ್ನಲಿಲ್ಲ, ಎನ್ನ ಪ್ರಾಣದ ಹಂಗ ಹರಿದ ಬಳಿಕ ಇನ್ನೇನು ಏನೂ ಎನ್ನಲಿಲ್ಲ, ಎನ್ನ ಐಕ್ಯದ ಸಮರಸ ಕೈಗೂಡಿದ ಬಳಿಕ ಇನ್ನೇನು ಏನೂ ಎನ್ನಲಿಲ್ಲ, ಎನ್ ಅಭಿಮಾನದ ಕರ್ತು ನಿರಾಳದಲ್ಲಿ ನಿಂದ ಬಳಿಕ ಸಯದಾನ ಸುಯಿಧಾನವಾಯಿತ್ತಯ್ಯ ಸಂಗಯ್ಯ, ಸಯದಾನ ಸುಯಿಧಾನವಾಯಿತ್ತಯ್ಯ. ನೀಲಮ್ಮನವರು ಎಷ್ಟು ಸುಂದರವಾಗಿ ವಚನವನ್ನು ಕಾವ್ಯಾತ್ಮಕವಾಗಿ ಉಳಿಸಿದ್ದಾರೆ. ಪ್ರತಿ ಸಾಲಿನಲ್ಲಿ ಏನು ಏನು ಎನ್ನಲಿಲ್ಲ, ಇನ್ನೇನು ಏನು ಎನ್ನಲಿಲ್ಲ ಎಂದು ಹೇಳುವ ಮೂಲಕ ಭಾವಭಕ್ತಿ ಉತ್ತುಂಗಕ್ಕೇರಿದ ಬಳಿಕ ಎಲ್ಲರಲ್ಲಿಯೂ ಬಯಸುವ ಬಯಕೆ ಅಳಿದ ಬಳಿಕ ಏನು ಏನು ಎನ್ನಲಿಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಭಕ್ತಿಯೇ ಶಕ್ತಿಯಾಗಿ ಹೊರಹೊಮ್ಮಿದ ಬಳಿಕ ಮತ್ತೊಂದು ಶಕ್ತಿಯನ್ನು ಹರಸಲೇಕೆ ಎನ್ನುವುದು ನೀಲಮ್ಮನವರ ಚಿಂತನೆಯಾಗಿದೆ. ಪ್ರಸ್ತುತ ಸಮಾಜ ಈ ಚಿಂತನೆಯನ್ನು ಅರಿಯಬೇಕಿದೆ. ಯಾವುದಕ್ಕೂ ತೃಪ್ತಿ ಇಲ್ಲದೆ ಇನ್ನಷ್ಟು ಮಗದಷ್ಟು ಎನಗಿರಲಿ ಎನ್ನುತ್ತಾ ಅತೃಪ್ತ ಜೀವನ ಸಾಗಿಸುತ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಇರುವ ಜೀವನವನ್ನು ಕೂಡ ಅತೃಪ್ತ ಜೀವನವಾಗಿರಿಸಿಕೊಳ್ಳುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಒಂದೆಡೆ ಶರಣರ ಬಗೆಗಿನ ಚಿಂತನೆ ಈ ರೀತಿ ಇರುವುದನ್ನು ನಾವು ಕಾಣಬಹುದಾಗಿದೆ. ಹೀಗಿದೆ: ಕಾಮದ ಹಂಗಿಗನಲ್ಲ ನಮ್ಮ ಶರಣ, ಮೋಹದ ಇಚ್ಛೆಯನವನಲ್ಲ ನಮ್ಮ ಶರಣ, ಉಭಯದ ಸಂಘದವನಲ್ಲ ನಮ್ಮ ಶರಣ, ಪ್ರಾಣದ ಕರುಹಿಲ್ಲದೆ ಶರಣಂಗೆ ಪ್ರಸಾದದ ನೆಲೆ ಇಲ್ಲವಯ್ಯ, ಎನಗೇನು ತಲೆದೋರದೆ ಮುಸುಕಿಟ್ಟು ಬಸವಳಿದೆನಯ್ಯ ಸಂಗಯ್ಯ ನಿಮ್ಮಲ್ಲಿ, ಬಸವಳಿದೆನಯ್ಯ ಸಂಗಯ್ಯ ನಿಮ್ಮಲ್ಲಿ. ಹೀಗೆ ಹೇಳುವ ಮೂಲಕ ಶರಣ ಕಾಮದ ಅಂದರೆ ಬಯಕೆಗಳ ಆಸೆಗಳ ಹಂಗಿಗೆ ಸಿಲುಕಿದವನಲ್ಲ, ವ್ಯಾಮೋಹಕ್ಕೆ ಬಲಿಯಾದವನಲ್ಲ, ಸಂಸಾರ ಪರಮಾರ್ಥ ಇವೆರಡರ ಉಭಯದಲ್ಲಿ ನೆಲೆಸಿದವನಲ್ಲ, ಪ್ರಾಣಕ್ಕೆ ಹೆದರಿ ಪ್ರಸಾದಕ್ಕೆ ಸಿಲುಕಿದವನಲ್ಲ. ಹೀಗೆ ಶರಣ ಇದ್ದು ಇಲ್ಲದಂತೆ ಇರುವ ಎನ್ನುತ್ತಾರೆ. ಮುಂದೆ ಮತ್ತೊಂದು ವಚನದಲ್ಲಿ ಶರಣರ ಮೇರುಸ್ಥಿತಿಯನ್ನು ಅತ್ಯಂತ ಉತ್ತಮವಾಗಿ ಚಿತ್ರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ: ನಡೆಯಲಿಲ್ಲ, ನುಡಿಯಲಿಲ್ಲ, ಕಾಣಲಿಲ್ಲ, ಕೇಳಲಿಲ್ಲ, ಪ್ರಾಣವಿಲ್ಲ, ಪ್ರಸಾದವಿಲ್ಲ, ಪರಿಣಾಮವಿಲ್ಲ, ಏನೂ ಇಲ್ಲ, ಏನೆಂದೆನಲಿಲ್ಲ ಸಂಗಯ್ಯ, ಏನೆಂದೆನಲಿಲ್ಲ ಸಂಗಯ್ಯ.
ಎಂತಹ ನುಡಿ ನೀಲಕ್ಕನವರದು! ನಡೆಯುವಿಕೆ, ನುಡಿಯುವಿಕೆ, ಕಾಣುವಿಕೆ, ಕೇಳುವಿಕೆ, ಅಗಲುವಿಕೆ, ಸೇರುವಿಕೆ, ಪರಿಣಾಮಿಸುವಿಕೆ ಇದಾವುದು ನಮ್ಮ ಶರಣಂಗೆ ಇಲ್ಲವೇ ಇಲ್ಲ ಎನ್ನುತ್ತಾರೆ. ಅವನಿಗೆ ಎಲ್ಲದರಲ್ಲೂ ಶೂನ್ಯತ್ವದ ಭಾವವಡಗಿದೆ ಎನ್ನುತ್ತಾರೆ. ನೀಲಕ್ಕನವರು ತಮ್ಮ ವಚನದಲ್ಲಿ ಎಲ್ಲ ಅಕ್ಕನವರನ್ನು ಕೂಗಿ ಕರೆದು ಬಸವನ ಸ್ಥಿತಿ ಹೇಗಿದೆ ಎಂದು ಹೀಗೆ ಹೇಳುತ್ತಾರೆ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೆ ಅಕ್ಕಗಳಿರ, ಅಕ್ಕನರಸ ಬಸವಯ್ಯನು ಬಯಲ ಕಂಡು ಭಟ್ಟ ಬಯಲಾದನು. ಅಕ್ಕನರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು. ನಮ್ಮ ಸಂಘಯ್ಯನಲ್ಲಿ ಬಸವನೈಕ್ಯ ಬಯಲಿಲ್ಲದ ಬಯಲು ಕಾಣ, ಬಯಲಿಲ್ಲದ ಬಯಲು ಕಾಣ. ಎಂತಹ ವಚನ ನೀಲಮ್ಮನವರು ಹೇಳುತ್ತಾರೆ. ನಾಡಿನಲ್ಲಿರುವ ಎಲ್ಲ ಅಕ್ಕಂದಿರೇ ಕೇಳಿರಿ, ನಿಮ್ಮ ಪ್ರೀತಿಯ ಬಸವರಸ ಬಯಲಲ್ಲಿ ಬಯಲಾದನು. ಅಕ್ಕಂದಿರ ಅರಸ ಈಗ ನಿಮ್ಮನ್ನಗಲಿ ನಿರಕ್ಕರನಾಗಿದ್ದಾನೆ. ಎಂತಹ ಮಾತು! ಬಸವನೈಕ್ಯಗೊಂಡ ಈ ಬಯಲು ಬಸವನಿಲ್ಲದ ಬಯಲು, ನಿರವಯಲು ಎನ್ನುತ್ತಾರೆ. ಬಸವ ಈ ಬಯಲಿನಲ್ಲಿ ಐಕ್ಯವಾಗಿ ಬಯಲು ಬಯಲಾಗಿದ್ದಾನೆ. ಹೀಗೆ ನೀಲಲೋಚನೆಯವರು ಬಸವಣ್ಣನವರು ಬಯಲಲ್ಲಿ ಬಯಲಾದ ಸ್ಥಿತಿಯನ್ನು ತಮ್ಮದೇ ಭಾವನೆಗಳ ಮೂಲಕ ನಾಡಿನ ಜನತೆಗೆ ತಿಳಿಸಿರುವುದು ನೀಲಾಂಬಿಕೆಯವರ ನುಡಿ ಸೌಂದರ್ಯವನ್ನು ತಿಳಿಸುತ್ತದೆ. ಹೀಗೆ ನೀಲಾಂಬಿಕೆಯವರ ಚಿಂತನೆ ಬಹಳ ಚೆನ್ನಾಗಿದೆ. ಅವರ ಒಂದೊಂದು ನುಡಿಯನ್ನು ಜನಮಾನಸಕ್ಕೆ ತಲುಪಬೇಕು, ಅದನ್ನು ಅರಿತು ಅನುಸರಿಸಬೇಕು. ಸ್ತ್ರೀ ಸಮಾಜ ಯಾವ ವಿಚಾರದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಅರಿತು ಆಚರಿಸಬೇಕು ಎನ್ನುವುದನ್ನು ತಿಳಿಯಬೇಕಾಗಿದೆ. ಆಗ ಮಾತ್ರ ನಮ್ಮ ಸಮಾಜ ಸುಂದರ ಸಮಾಜವಾಗುತ್ತದೆ. ಸ್ವಾತಂತ್ರ್ಯವಿದೆ ಎಂದು ಹೇಗೇಗೋ ಆಚರಿಸುವುದಲ್ಲ, ಸರಿಯಾಗಿ ಅರಿತು ಆಚರಿಸಬೇಕು ಎನ್ನುವುದು ನೀಲಕ್ಕನವರ ವಾಸ್ತುಯಾಗಿದೆ. ಅವರು ಹೇಳುತ್ತಾರೆ, ಒಂದೆಡೆ ಅಂಗವಿದ್ದರೇನು, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಎಂತಹ ಮಾತು ಅಕ್ಕ ಹೇಳುವುದು! ಮತ್ತೊಮ್ಮೆ, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಆ ಲಿಂಗಕ್ಕೆ ಶಿವಸೂತ್ರ ಸಂಬಂಧದಿಂದ ಸಂಘಯ್ಯನಲ್ಲಿ ಆನು ಪ್ರಸಾದಿಯಾದನಯ್ಯ, ಆನು ಪ್ರಸಾದಿಯಾದನಯ್ಯ. ಹೀಗೆ ನೀಲಮ್ಮನವರು ಕೇವಲ ಲಿಂಗವ ಧರಿಸಿದರೆ ಸಾಲದು, ಶಿವತತ್ವದ ಅನುಭಾವ ಮನದಲ್ಲಿ ನೆಲೆಗೊಳ್ಳಬೇಕು. ಆಗ ಮಾತ್ರ ಅಂಗಲಿಂಗದ ಸಂಬಂಧವೇರ್ಪಟ್ಟು ಶಿವ ಸಂಬಂಧ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ಲೀಲಲೋಚನೆಯವರ ಚಿಂತನೆ ಬಹುಮುಖವಾಗಿ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಚಿಂತನೆಗಳನ್ನು ನಾವು ಕೇಳಿದರೆ ಸಾಲದು, ಕೇಳಿ ಅನುಸರಿಸಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಮ್ಮ ಜೀವನ ಶಾಂತ ಸಮಾಧಾನದ ಜೀವನವಾಗುತ್ತದೆ, ಅರಿವಿನ ಜೀವನ ಬೆಳಕಿನ ಜೀವನವಾಗುತ್ತದೆ ಎನ್ನುವ ವಿಷಯವನ್ನು ಅರಿಯುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.